ಯೂಟ್ಯೂಬ್ ಚಾನಲ್ ಮಾಮ್ನಾಸ್ ವ್ಲಾಗ್ಸ್. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇದೆ. ಏನು ಫಂಕ್ಷನ್ ಏನಂತೆಲ್ಲ ಕೂಡ ನಿಮಗೆ ನನ್ನ ವೀಡಿಯೋಸ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಶಾಪಿಂಗ್ ಹೋಗ್ತಾ ಇದ್ವಿ. ಇಲ್ಲಿಗೆ ಏನು ಅಂತೆಲ್ಲ ಹಂಗೆ ವೀಡಿಯೋ ನೋಡ್ತೀರಿ, ನಿಮಗೆ ನಾನು ಹೇಳ್ತೀನಿ. ಓಕೆನಾ? ಇವಾಗ ಶಾಪಿಂಗ್ ಹೋಗ್ತಿರೋದು ನಮ್ಮ ಅಕ್ಕ, ನಾನು ಆ್ಯಂಡ್ ಇಲ್ಲಿ ನಮ್ಮಮ್ಮ ಆ್ಯಂಡ್ ಇಲ್ಲಿ ನಮ್ಮಪ್ಪ ಶಾಪಿಂಗ್ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಓಕೆ? ಅಲ್ಲ, ಅವಳು ಅಷ್ಟು ಕೇಳ್ತೀನಿ ಬಸರ ಅಂದವಳಲ್ಲ. ನಾನು ರಮೇಶಪ್ಪನ ಬರೋದು ಅಂತ ಹೇಳಿ ನೀವು ಬರೋದು ಅಂತ ಗೊತ್ತಿಲ್ಲ. ಇನ್ನ ಗೊತ್ತಾದ್ರೆ ನಿಜವಾಗ್ಲೂ ಇಲ್ಲಿ ಗಲಾಟೆ ಮಾಡ್ತಾಳೆ. ರಮೇಶಪ್ಪ ಅಂತ ಸೀರೆ ಕೊಡ್ಸೋದು ಅಮ್ಮಕ್ಕ. ಸೊ ಯಾರ್ ನಮ್ಮ ಲೊಕೇಶನ್ಗೆ ಹೋಗಿದ್ದಾಯಿತು. ನಿಮಗೆ ನನ್ನ ರೆಗ್ಯುಲರ್ ವೀಡಿಯೋ ನೋಡೋರಿಗೆ ಯಾವ ಜಾಗಕ್ಕೆ ಹೋಗಿದ್ದೀವಿ ಅಂತ ಗೊತ್ತಾಗಿರುತ್ತೆ. ಸೊ ಗೊತ್ತಾಗದೇ ಇರೋರು ವೀಡಿಯೋನ ನೋಡ್ತೀರಿ, ನಾವೆಲ್ಲಿ ಹೋಗಿದ್ದೀವಿ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇಯರ್ ಇಟ್ ಇಸ್ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಮಾಗಡಿ ರೋಡ್. ರೆಗ್ಯುಲರಾಗಿ ನಾವು ಸಿಲ್ಕ್ ಸ್ಯಾರಿ ಇನ್ ಬ್ಯಾಂಗ್ಳೂರ್ ಅಂದರೆ ಇಲ್ಲೇ ತೊಗೊಳೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದರೆ ಕಂಚಿಗೆ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಸಿಂಪಲಾಗಿ ಒಂದು 2-3 ಸೀರೆ ಬೇಕಾಗಿತ್ತು. ಬಂದ್ವಿ, ಇಲ್ಲಿ ನಾವು ಸ್ಯಾರೀಸ್ನ ತೊಗೊಂಡ್ವಿ. ಯಾವ ಸ್ಯಾರಿ ಅಂತೆಲ್ಲ ಕೂಡ ಆಲ್ರೆಡಿ ನೀವು ಒಂದು ಸ್ಯಾರಿನ ನೋಡಿದ್ದೀರಾ ಅಕ್ಕನ ಮನೆ ಗೃಹ ಪ್ರವೇಶ ವ್ಲಾಗಲ್ಲಿ. ಸೊ ಇವಾಗ ಇಲ್ಲಿ ಬಿಲ್ಲಿಂಗ್ ಎಲ್ಲ ಕೂಡ ಆಯಿತು. ಇವೆರಡರಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೀವಪ್ಪ. ಇದು ಇನ್ನೂ ನಾವು ಬಿಟ್ಟಿಲ್ಲ, ಹಾಕ್ದಾಗ ಹೇಳ್ತೀನಿ ಡೆಫಿನೆಟ್ಲಿ. ಸೊ ಅದು ಯಾವ ಸ್ಯಾರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಇವೆರಡರಲ್ಲಿ ಒಂದು ಸೀರೆ. ಈಗ ಗಿಫ್ಟ್ ಮಾಡೋರಿಗೆ ನಾರ್ಮಲ್ ಸ್ಯಾರೀಸ್ನ ತೊಗೋತಾ ಇದ್ದೀವಿ. ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು ಆದಮೇಲೆ ಸೊ ನಮ್ಮಪ್ಪನ ಮುಂದೆ 3 ಸೀರೆ ಇಟ್ಟು ಒಂದು ಸೀರೆ ಸೆಲೆಕ್ಟ್ ಮಾಡೋದ್ರೆ ನಮ್ಮಪ್ಪ ಯಾವುದೋ ಒಂದು ಎತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಮ್ಮ ಅಕ್ಕಂದಿರ್ಗೊಂದು 2 ಸೀರೆ ತೊಗೊಂಡು ಬಂದ್ವಿ ಬಿಲ್ಲಿಂಗ್ ಹತ್ರ. ರಾಜೇಶ್ವರಿ ಸ್ಮೈಲ್. ಸೀರೆನಲ್ಲಿ ಆಮೇಲೆ ಆಗುತ್ತಲ್ಲ. ನಾವು ವೆಂಕಟೇಶ್ವರದಲ್ಲಿ ಶಾಪಿಂಗ್ ಮಾಡಿ ಬರೀ ಸ್ಯಾರೀಸ್ ಅಷ್ಟೇ. ಸರಿ, ಗೃಹ ಪ್ರವೇಶಕ್ಕೆ ಮತ್ತು ನೇಮಿಂಗ್ ಸೆರೆಮನಿ ಸ್ಯಾರಿ ಬೇಕಿತ್ತು. ಸೊ ತೊಗೊಂಡು ಆ್ಯಂಡ್ ಇವಾಗ ಪಾರ್ಕಿಂಗಲ್ಲಿ ರಾಜೇಶ್ವರಿ ರಮೇಶ್ ಸೊ ನನಗೆ ಡ್ರೆಸ್ ಮೆಟೀರಿಯಲ್ನ ತೊಗೊಳೋಕ್ಕೆ ನಾವು ರಾಮಚಂದ್ರಪುರಕ್ಕೆ ಹೋದ್ವಿ. ನಾನು ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಶಾಪಲ್ಲೇ ತೊಗೊಂಡಿದ್ದು. ನನಗೆ ತೊಗೋಬೇಕಾದ್ರೆ ನಂಗೆ ಲಿಟ್ರಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀನಿ ನಾನು. ಹಾಗಾಗಿ ನನ್ನ ಅಂಗಡಿ ಒಳಗಡೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟು ಅದು ಗೋಲ್ಡನಲ್ಲಿ ಹೋಗಿ ತೊಗೊಂಡಿದ್ದು. ಅದಾದಮೇಲೆ ಇಲ್ಲಿ ಚಾಟ್ಸ್ ತಿನ್ನಬೇಕು ಅನಿಸ್ತು, ಚೆನ್ನಾಗಿರುತ್ತೆ ಇಲ್ಲಿ ಚಾಟ್ಸು. ಸೊ ಹಂಗಾಗಿ ತಿನ್ಕೊಂಡು ಬಂದ್ಬಿಟ್ಟು ನಂದು ಡ್ರೆಸ್ ಮೆಟೀರಿಯಲ್ ಬೇಕಿತ್ತು, ನಾಮಕರಣಕ್ಕೆ ತೊಗೊಂಡಿದ್ದೀವಿ. ಇಷ್ಟ ಆಯಿತು ಮೆಟೀರಿಯಲ್, ಸ್ಟಿಚ್ ಮಾಡಿಸ್ಬೇಕು ಅದನ್ನು. ಸೊ ಒಬ್ಬಳೆ ಡ್ರೆಸ್ಗೋಸ್ಕರ ಶ್ರೀರಾಮ್ಪುರಕ್ಕೆ ಬಂದು ತೊಗೊಂಡ್ವಿ. ನಮ್ಮ ಅಕ್ಕಂಗೆ ಸ್ಯಾರಿ ಎಲ್ಲ ಕೂಡ ವೆಂಕಟೇಶ್ವರದಲ್ಲಿ ತೊಗೊಂಡ್ವಿ. ಸೊ ಹಂಗೆ ಬನ್ನಿ ತೊಗೊಂಡು ಇವಾಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳ್ತೀನಿ. ಓಕೆನಾ? ನಾವೀಗ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ದಯಾನಂದ ನಗರ ಅಂತನಾ. ನಾವು ರಾಮಚಂದ್ರಪುರ ಅಂತ ಶ್ರೀರಾಮ್ಪುರ ಏರಿಯಾ ಒಂದು ರಾಮಚಂದ್ರಪುರ ಅಲ್ಲ, ಶ್ರೀರಾಮ್ಪುರಕ್ಕೆ ಬಂದು ಇವಾಗ ಕಂಪ್ಲೀಟ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ನೆಕ್ಸ್ಟ್. ಬನ್ನಿ ಹೋಗೋಣ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಲ್ಲ, ಶಾಪಿಂಗ್ ಮಾಡ್ತಾ ಇದ್ದೀವಲ್ಲ. ಸೊ ಹಂಗೆ ನಾವು ಫಸ್ಟು ಮಾಗಡಿ ರೋಡ್ ವೆಂಕಟೇಶ್ವರ ಹೋಗಿ ಅಲ್ಲಿಂದ ಶ್ರೀರಾಮ್ಪುರ ಹೋಗಿ ನೆಕ್ಸ್ಟ್ ಅಲ್ಲಿಂದ ನಾವು ಇವಾಗ ಲೈಕ್ ಮಲ್ಲೇಶ್ವರಮಲ್ಲಿದ್ದೀವಿ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಬ್ಯಾಗ್ಸು ಅವೆಲ್ಲ ಬೇಕಿತ್ತು. ಮತ್ತು ರೂಪ್ ಸಂಗಮ್ ಹೋಗ್ಬೇಕು, ಚಿಲ್ಡ್ರನ್ಸ್ ಕಲೆಕ್ಷನ್ಸ್ ನನಗೆ ವೆಂಕಟೇಶ್ವರದಲ್ಲಿ ಇಷ್ಟ ಆಗಿಲ್ಲ. ಸೊ ಒಂದು ಸ್ವಲ್ಪ ನೋಡಬೇಕು, ಅದಕ್ಕೆ ಹಂಗೆ ಬಂದ್ವಿ. ಸೊ ಕಾಮ್ಲೆಟ್ಸ್ ಇವಾಗ 9th ಕ್ರಾಸ್ ಹತ್ರ ಪಾರ್ಕಿಂಗ್ ಡ್ಯಾಡಿ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ನಾವು 8th ಕ್ರಾಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ರೂಪ್ ಸಂಗಮಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಅದಕ್ಕೂ ಮುಂಚೆ ಮಲ್ಲೇಶ್ವರಮಲ್ಲಿ ಸುದರ್ಶನ್ ಕಾಣಿಸ್ತು. ಸುದರ್ಶನಿಗೆ ನಾವೆಂದೂ ಹೋಗಿರಲಿಲ್ಲ. ಲೆಟ್ ಮೀ ಗೋ ಆ್ಯಂಡ್ ಟ್ರೈ ಅಂದ್ಕೊಂಡು ಹೋದರೆ ಅಲ್ಲಿ ಲಿಟ್ರಲಿ ಮಕ್ಕಳ ಕಲೆಕ್ಷನ್ ಇಷ್ಟ ಆಯಿತು, ತೊಗೊಂಡ್ವಿ. ನೀವು ಗೃಹ ಪ್ರವೇಶದಲ್ಲಿ ವೈಶು ಮತ್ತು ಧೃತಿ ನೈಟ್ ಹಾಕಿದ್ದಾರೆ, ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು ಬನ್ನಿ ಜೆಂಟ್ಸ್ ಕಲೆಕ್ಷನ್ನ ಕೂಡ ನೋಡ್ಬೋದು ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಭಾವಂದಿರಿಗೆ ನಮ್ಮ ಡ್ಯಾಡಿಗೆ ಬಟ್ಟೆ ತೊಗೊಂಡ್ವಿ. ನಮ್ಮ ಭಾವಂಗೆ ಗೃಹ ಪ್ರವೇಶಕ್ಕೆ, ಇನ್ನೊಬ್ಬ ಭಾವಂದಿರಿಗೆ ನೇಮಿಂಗ್ ಸೆರೆಮನಿಗೆ ತೊಗೊಂಡ್ವಿ. ಚೆನ್ನಾಗಿತ್ತು. ಅರ್ಸು ಮತ್ತೆ 2 ಸಾಕು ಅಪ್ಪ. ಇಲ್ಲಿ ಏನು ಪರವಾಗಿಲ್ಲ, ನಾಮಕರಣ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ
ಸೊ ಫೈನಲಿ ಇಲ್ಲಿ ಮಕ್ಳಿಗೆ ಜೊತೆ ಬಟ್ಟೆ, ನಮ್ಮ ಅಪ್ಪಂಗೆ ನಮ್ಮ ಭಾವಂದಿರಿಗೆ ಬಟ್ಟೆ ತೊಗೊಂಡು ನಾನು ಕೂಡ 2 ಟಾಪ್ಸ್ ತೊಗೊಂಡೆ. ಸೊ ಯಾವಾಗಾದರೂ ಇಟ್ಕೊಂಡಾಗ ನೋಡಿಸ್ತೀನಿ, ಓಕೆನಾ. ತೊಗೊಂಡು ಎಲ್ಲ ಬಿಲ್ಲೆಲ್ಲ ಕೊಟ್ಟು ಕಲೆಕ್ಟ್ ಮಾಡಿಕೊಂಡು ಆಚೆ ಬರ್ತಾ ಇದ್ದೀವಿ. ನಾವಿವಾಗ ಸುದರ್ಶನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಅಪ್ಪ ಬರೋದು ಕಾಯ್ತಾ ಇದ್ದೀವಿ. ನೋಡಿ ಸುದರ್ಶನ್. ಸೊ ಬನ್ನಿ, ನಮ್ಮ ಡ್ಯಾಡಿನೂ ಬಂದರು ನಮ್ಮ ಅಪ್ಪ ಕೂಡ. ಸೊ ನಾವಿವಾಗ ಸುದರ್ಶನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ಐಲ್ ಶೋ ಯು. ಕಮ್ ಲೆಟ್ಸ್ ಗೋ ಹೋಮ್. ಯಾವ ಜಮಾನ್ದಾಗಿಂದ ಐತೆ. ಸೊ ಫೈನಲಿ ಶಾಪಿಂಗ್ ಎಲ್ಲ ಕೂಡ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಹಂಗೆ ನಮ್ಮ ಅಕ್ಕ ನಂಗೆ ಪಾಪ ಬಸ್ ಸಿಕ್ಸೋದು ಲಗೇಜ್ ಎಲ್ಲ ಜಾಸ್ತಿನೇ ಇದೆ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲೇ ಕಾನ್ವರ್ಸೇಷನ್ ನೋಡಿದ್ದೀರಲ್ಲ, ಅದ್ರ ಮನೆಗೆ ಬರ್ತೀರಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ಮಕ್ಕಳನ್ನ ಡಿಸಪಾಯಿಂಟ್ ಮಾಡಲ್ಲ ಯೂಶ್ವಲಾಗಿ ನಮ್ಮಪ್ಪ. ಸೊ ಹಂಗಾಗಿ ನಾವೆಲ್ಲ ಕೂಡ ಮಾತಾಡಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂತ ಹೋದ್ವಿ. ಅದಕ್ಕೂ ಮುಂಚೆ ನಮ್ಮ ಮಂಜು ಅಕ್ಕ ಮನೆಗೆ ಹೋಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ. ಅದನ್ನೆಲ್ಲ ತೆಗೆದು ಒಣಗಾಕಿ ಅದಾದಮೇಲೆ ಮೇಲಕ್ಕೆ ಸ್ವಲ್ಪ ಹೊತ್ತು ನೀರೆಲ್ಲ ಕೂಡ ಬಿಟ್ಟು 7 o'clock ಆದರೂ ನಾವು ಹುಣಸಬಾನಹಳ್ಳಿಯಲ್ಲೇ ಇದ್ರಿ. ಅದಾದಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಮ್ಮ ಅಕ್ಕನ ಬಿಟ್ಟು ಬಂದ್ವಿ, ಓಕೆನಾ. ಮಕ್ಕಳು ಇಬ್ಬರೇ ಮನೇಲಿರ್ತಾರೆ, ಅವರ ಅಜ್ಜಿ ಜೊತೆ ನಮ್ಮ ಭಾವ ಜೊತೆ. ಹಂಗೆ ಹೋಗೋದು ಬರೀ ಕೈಲಿ. ಅಫ್ಕೋರ್ಸ್ ಸಿಟಿಗೆ ಹೋಗಿದ್ದೀವಿ, ಏನೋ ತೊಗೊಬರ್ತಾರೆ ಬಟ್ಟೆ ಬಿಟ್ಟು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಸೊ ಹಂಗಾಗಿ ನಾವು ಲಾಸ್ಟ್ ಮಿನಿಟಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ಏನೂ ತೊಗೊಂಡಿರಲಿಲ್ಲ. ಇನ್ನು ಫ್ರೂಟ್ಸ್ ತೊಗೋಬೇಕು, ಏನು ಇವಾಗ ಫ್ರೂಟ್ಸು ಅಂತ ಅಂದ್ಕೊಂಡು ನಾನು ಬೇಕ್ರಿಗೆ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಜಲ್ಪಸನ್ ಇಸ್ ವೆರಿ ಫೇಮಸ್. ಯಾರೆಲ್ಲ ಅಲ್ಲಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹೋಗಿ ನಾನು ಜಲ್ಪಸನ್ನ ತೊಗೊಂಡು ಬರ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಅವ್ರು ಯೂ ಟರ್ನ್ ಮಾಡ್ಕೊಂಡಷ್ಟರಲ್ಲಿ ನಾನು ಕ್ವಿಕ್ಕಾಗಿ ಹೋಗ್ಬಿಟ್ಟು ಜಲ್ಪಸನ್ನ ತೊಗೊಂಡು ಬಂದೆ. ನಮ್ಮ ಮನೇಲಿ ನಮ್ಮ ಅಕ್ಕಂದಿರು ಇರ್ತಾರಲ್ಲ ಅವ್ರಿಗೆ ತೊಗೊಂಡು ಒಂದು ಕವರ್ ನಮ್ಮ ಅಕ್ಕ ಅವ್ರಿಗೆ ತೊಗೊಂಡು ಬಂದೆ. ಹಾಯ್ ವಾಯ್ಶ್, ಹಲೋ. ಹ್ಯಾಪಿ. Oh my god, you learned something about the discipline. Now ಮಾತಾಡಿ ಏನಾದರೂ. I expected that I'll come to no ಯಾರು ಬರ್ತಾರೆ ರಮೇಶಪ್ಪ ಮಾತ್ರ. ರಮೇಶಪ್ಪ ಮಮ್ಮ ಸೀರೆ ಕೊಡ್ಸ್ಕೊಡ್ತಾರೆ, ಮಮ್ಮ ಜೊತೆ ರಮೇಶಪ್ಪ ಬರ್ತಾರೆ ಅಷ್ಟೇ. ಇಲ್ಲ ಬಂದೆ ತಿನ್ನಲ್ವಾ? ಇಷ್ಟ ಅಂತ ತಗೊಂಬಂದಿದ್ದೀನಿ. ಏನು ದಿಲ್ಪಸನ್. ಈಗ ಏನಾದ್ರೂ ವೈಶಾಖ ಫೇವ್ರೇಟ್. ವೈಶಾಖ ಒಂದು 5 ಪೀಸ್ ಎಕ್ಸ್ಟ್ರಾ ಕೊಡ್ತಾಳೆ. ಸುಮ್ಮನೆ 5 ಪೀಸ್ ವೈಶಾಖಂಗೆ ಎಕ್ಸ್ಟ್ರಾ ಕೊಡ್ತಾಳೆ. ಗಮನ ಎಲ್ಲ ಬಟ್ಟೆ ಮೇಲೆ ಹೊರಟು. ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲೇ ನಮ್ಮ ಅಕ್ಕನ ಬಿಟ್ಟು ನಮ್ಮ ಅಕ್ಕನ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿ ಊಟ ಎಲ್ಲ ಕೂಡ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 10:30 10:45 ಅರೌಂಡ್ ಆಗಿತ್ತು. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಮಲ್ಕೊಳುವ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮನೆಯಿಂದ ಮನೆಗೆ ಬರೋಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಸೊ ನಂಗೆ ಅವಾಗ ಟಯರ್ಡ್ ಆಗಿಬಿಟ್ಟಿತ್ತು, ನಾನು ವೀಡಿಯೋ ಕಂಟಿನ್ಯೂಷನ್ ಮಾಡಲಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಬಾಬಾ ಎಲ್ಲೋ ಹೋಗ್ತಿದ್ದಾರೆ, ಫಂಕ್ಷನ್ ಇದೆ ಅಂತ. ಸೊ ನಾನು ಮೆಡಿಕಲ್ ಸ್ಟೋರಲ್ಲಿ ಇರೋಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ನೀಟಾಗಿ ಸ್ನಾನ ಎಲ್ಲ ಕೂಡ ಮುಗಿಸಿ, ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ 9:50 9:20 ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನಕ್ಕಲ್ಲ, ಮೆಡಿಕಲ್ ಸ್ಟೋರಿಗೆ. ಸೊ ಮೆಡಿಕಲ್ ಸ್ಟೋರಲ್ಲಿ ಇರ್ತೀನಿ. ಅಷ್ಟೊತ್ತಿಗೆ ನಮ್ಮ ಭಾವ ಫಂಕ್ಷನ್ ಇದೆ, ಒಂದು ನಾಮಕರಣ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ನಾವು ಘಾಟಿಗೆ ಹೋಗ್ಬಿಟ್ಟು ಬರ್ತೀವಿ. ಲಾಸ್ಟ್ ಟೈಮ್ ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರ, ತುಲಾಭಾರ ಆಗಿಲ್ಲ. ಸೊ ಈ ಟೈಮ್ ಹೋಗಿ ಮಾಡಿಸ್ಕೊಂಡು ಬರಬೇಕು. ಸೊ ವಿ ಆರ್ ಗೋಯಿಂಗ್, ಕಮ್ ಲೆಟ್ಸ್ ಗೋ ಆ್ಯಂಡ್ ಕಮ್. ಬೇಜಾರು ಮಾಡ್ಕೋಬೇಡಿ, ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತಿದೆ. ಇದೆಲ್ಲ ಶೂಟ್ ಆಗಿದ್ದು ಬಂದು ಮಳೆ ಮತ್ತು ಫುಲ್ ಲಾಸ್ಟ್ ಜಾನ್ವರಿಯಲ್ಲಿ ಎಲ್ಲ ಶೂಟ್ ಆಗಿದ್ದು, ಡಿಸೆಂಬರ್ ಎಂಡಲ್ಲಿ. ಯಾಕಂತಲೇ ನಮ್ಮ ಅಪ್ಪ ಇಸ್ ವೆರಿ ಪರ್ಟಿಕ್ಯುಲರ್ಸ್, ನಾಮಕರಣ ಆದಮೇಲೆ ವೀಡಿಯೋಸ್ಗಳು ಹಾಕಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನನ್ನ ವೀಡಿಯೋಸ್ಗಳೆಲ್ಲ ಸ್ವಲ್ಪ ನಿಧಾನ ಆದವು. ಬ್ಯಾಕ್ ಟು ಬ್ಯಾಕ್ ನಾನೆಲ್ಲ ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಬಿಟ್ಟು ನಮ್ಮ ಸೊ ಬಂದವರಿಗೆಲ್ಲ ವ್ಯಾಪಾರ ಮಾಡಿ ಕರೆಕ್ಟಾಗಿ ಅದಾದಮೇಲೆ ಮೆಡಿಕಲ್ ಸ್ಟೋರ್ ಹುಡ್ಕೊ ಬರ್ತಾರಲ್ಲ ಅವ್ರು ಬಂದರು, ಓಕೆನಾ. ಸೊ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಭಾವ ಜೊತೆ ಬಂದೆ. ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು ಘಾಟಿಗೆ. ನಾವು ಬರೋಷ್ಟರಲ್ಲಿ ಮನೇಲಿ ನಮ್ಮಮ್ಮ ನಮ್ಮ ಅಕ್ಕರೆಲ್ಲ ರೆಡಿ ಆಗಿದ್ರು. ಕರ್ಕೊಂಡು ನಾವು ಬಂದಿದ್ದು ಘಾಟಿಗೆ ಏನಕ್ಕೆ ಅಂತ ಅಂದರೆ ತುಲಾಭಾರ ಮಾಡ್ಸೋಕ್ಕೆ, ಪಾಪುಗೆ 3 months ಒಳಗಡೆ ಮಾಡಿಸಿ ಅಂತ ಹೇಳಿದರು. ಸೊ ಹಂಗಾಗಿ ನಮ್ಮ ಪಾಪುಗೆ ಮಾಡಿಸೋಣ ಅಂತ ಬಂದ್ವಿ. ಬನ್ನಿ ಮಾಡಿಸೋಣ.
ನಮ್ಮ ಅಮ್ಮನ ಜೊತೆ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮಮ್ಮ ಪಾಪನ ಎತ್ಕೊಂಡಿದ್ರು. ನೋಡಿಸ್ಬೇಡ ಮಗುನ, ನೋಡಿಸ್ಬೇಡ ಅಂತ ಇದ್ರು. ಓಕೆ ನಿನ್ನ ಜೊತೆ ಆದರೂ ತೊಗೋತೀನಿ ಅಂತ ತೊಗೊಂಡು. ಶಿನು ನೋಡಲ್ಲ ನಿಂಗೆ ಮಾಡ್ತಾರೆ. ಸೊ ಫೈನಲಿ ನಾವು ಘಾಟಿಗೆ ಹೋಗಿ ಫಸ್ಟು ದೇವರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಪೂಜೆ ಎಲ್ಲ ಕೂಡ ಮಾಡಿಸಿ ಅದಾದಮೇಲೆ ಪಾಪುದು ತುಲಾಭಾರ ಎಲ್ಲ ಕೂಡ ಕೊಟ್ಕೊಂಡು ಇವಾಗ ಬಂದ್ವಿ. ಈಗ ನಾಗರಕಲ್ಲ ಹತ್ರ ಸೀರೆ ಎಲ್ಲ ಕೂಡ ಇಟ್ಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ. ನಾವು ಪ್ರತಿ ಇಯರು ಮಾಡ್ತೀವಿ, ಅದೇ ರೀತಿ ಈ ವರ್ಷವೂ ಕೂಡ ಸೀರೆ ಇಟ್ಕೊಂಡು ಪೂಜೆ ಮಾಡಿದ್ವಿ. ಸೊ ನಮ್ದು ಇವಾಗ ಘಾಟಿಯಲ್ಲಿ ದರ್ಶನ ಎಲ್ಲ ಕೂಡ ಆಯಿತು, ತುಲಾಭಾರನೂ ಕೂಡ ಆಯಿತು ಪಾಪುದು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋದನ್ನು. ಸೊ ಮನೆಗೆ ಹೋಗಿ ಊಟ ಎಲ್ಲ ಕೂಡ ಮಾಡಬೇಕು, ಊಟ ಮಾಡಿಲ್ಲ. ಟೈಮ್ 3:30 ಅರೌಂಡ್ ಆಗಿದೆ. ಸೊ ಬನ್ನಿ ಹೋಗೋಣ ಮನೆಗೆ. ಶಾಪಿಂಗ್ ಮಾಡಿದಾಗಿರ್ಬೋದು ಅಥವಾ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ವಿಡಿಯೋ ಎಲ್ಲ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನೆಗೆ ಬರೋಷ್ಟರಲ್ಲಿ 5:30, 5:45, 6 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅವಾಗ ಸ್ವಲ್ಪ ಟಯರ್ಡ್ ಆಗಿದೆ, ವಿಡಿಯೋನು ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಅಮ್ಮನೇಲಿ ಇವತ್ತು ಯಲಹಂಕಗೆ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಪಾಪುಗೆ ಬಟ್ಟೆ ತೊಗೋಬೇಕಿತ್ತಲ್ಲ ಫಂಕ್ಷನಿಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಕಾಲೇಜೆಲ್ಲ ಮುಗಿಸ್ಕೊಂಡು ಹಂಗೆ ಬಂದೆ, ಬಸ್ಸಲ್ಲಿ ಯಲಹಂಕಗೆ ಬಂದೆ. ಸೊ ಇವಾಗ ಯಲಹಂಕದಿಂದ ನೆಕ್ಸ್ಟ್ ನಾನು ಏನಾದ್ರು ಸ್ವಲ್ಪ ಲೈಟಾಗಿ ತಿನ್ಬೇಕಂತ ತಿನ್ಕೊಂಡು ಹೋಗ್ತೀನಿ, ಹಂಗೆ ಹೋಗ್ತೀನಿ. ಲೆಟ್ ಮಿ ಸಿ. ಸೊ ಬನ್ನಿ ಹೋಗೋಣ. ಈ ಒಂದು ವಿಡಿಯೋ ಇನ್ನೊಂದಿಸಿದ್ದು ನಮಗೆಲ್ಲ ಮಾಡ್ಕೊಬಂದಾಯ್ತು. ಇವಾಗ ನಮ್ಮನೇಲಿ ಪುಟ್ಟಾಣಿ ಮಕ್ಕಳಿದ್ದಲ್ಲ, ಅವ್ರಿಗೂ ಕೂಡ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಯಲಹಂಕ ಸ್ವಾಗತ ಯಾವ್ದಾದ್ರು ನೋಡೋಣ ಅಂತ ಹೇಳಿದ್ರು. ಅದೆಲ್ಲ ಆಗಿಲ್ಲ. ನಾನು ಅಷ್ಟೇ ಫಸ್ಟ್ ಟ್ರೈ RMZ ಅಥವಾ ಮೊಲ ಫಿಶ್ ಎಲ್ಲ ಫಸ್ಟ್ ಟ್ರೈಲ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಸೆಟ್ ಆಗಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಅಕ್ಕ ಅವ್ರು ಯಲಹಂಕ ಬಂದಿದ್ದರು. ಅವಳು 3 ಮಂತ್ಸ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು. ಸೊ ಹಂಗೆ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ ಅವ್ರಿಗೆ ಬಟ್ಟೆ ಕೊಡ್ಸೋಣ ಅಂತ. ಅವ್ರಿಗೆ ಬಟ್ಟೆ ಕೊಡಿಸ್ತೀನಿ. ಅವ್ರ ಅಡ್ರೆಸ್ ಹಾಕ್ಕೊಂಡಾಗ ಯಾವ ರೀತಿ ಕಾಣ್ತಾರೆ ಅಂತ ಕೂಡ ಅಲ್ಲಿ ಶೋ ಇತ್ತು. ಸೊ ಈಗ ಅದಕ್ಕೆ ಯಲಹಂಕದಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಗೆ ಇಲ್ಲಿಗೆ ಬಂದು ಕನ್ಫ್ಯೂಸ್ ಮಾಡೋದಕ್ಕೆ ಅಂಗಡಿ ಹತ್ರನೇ ಇರ್ತೀನಿ, ಬನ್ನಿ ಅಂತ ಹೇಳಿದೆ. ಸೊ ಹೋಗ್ತಾ ಇದ್ದೀನಿ, ಬನ್ನಿ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸಾಕಲ್ಲ ಈ ಸೈಜು ಸ್ಟಾರ್ಟಿಂಗ್ ಸೈಜ್ ಬರುತ್ತೆ 0 ಸೈಜ್ ಅಂದ್ರೆ ಎಷ್ಟು ತಿಂಗಳವರೆಗೂ ಇಡ್ಬೋದು. ಒಂದು ವರ್ಷವರೆಗೂ ಆಗ್ತದೆ. 6 ತಿಂಗಳಿಂದ 1 ವರ್ಷ ಅಮ್ಮ 0 ಸೈಜ್ ಇದು ಸ್ಟಾರ್ಟಿಂಗ್ ಇಂದ 1 ವರ್ಷ ಸ್ಟಾರ್ಟಿಂಗ್ ಸೈಜ್ ಇದು, ಇನ್ನು ಚಿಕ್ಕ ಸಿಗಲ್ಲ. ಅವನು ನೋಡ್ಸೆ ನಿದ್ದೆ ಮಾಡ್ತಾ ನಿದ್ದೆ. ಅಮ್ಮ ಮೇಲ್ಗಡೆ ಕುತ್ಕೊ. ಇಂಥದ್ದು ನಾನು ನೋಡಿದ್ದು ಫಸ್ಟ್. ನಾವು ನೋಡಿದ್ದು ಮೊದಲನೇದು, ಎರಡನೇದು ನೋಡ್ಕೊಂಡು ನಾವು ಯಾವ ಬಟ್ಟೆ ತೊಗೊಂಡಿದ್ದೀವಿ ಅಂತ ವೆಯ್ಟ್ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತೀನಿ, ಅಲ್ಲಿ ನೋಡಿ.
ಆ್ಯಂಡ್ ಇವಾಗ ನಾನು ಥರ್ಸ್ಡೇ ಅಲ್ಲ ಲಾಸ್ಟು ಫ್ರೀ ಇತ್ತು, ನಾನೇನು ಬಾಕ್ಸ್ ಮಾಡ್ಕೊಂಡು ಹೋಗಿರಲಿಲ್ಲ, ನಮ್ಮ ಮನೆ ಬಾಕ್ಸ್ದು ತೊಗೊಂಬಂದಿರೋ ಅನ್ನ ಸಾಂಬಾರನ್ನ ಇವಾಗ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ನಮ್ಮ ಬೇಬಿಗೆ ಬಟ್ಟೆ ಶಾಪಿಂಗ್ ಅಂತ ಹೇಳಿದ್ನಲ್ಲ, ಸೊ ಹಂಗೆ ಅಲ್ಲಿ ಡೈಲಿ ವೇರ್ ಬಟ್ಟೆ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅಮ್ಮ ಹಿಂಗೆ ಕಾಣಿಸ್ತೈತಾ? ಇಲ್ಲ ನಮ್ಮ ಪಾಪಗೆ ಹಿಂಗೆ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತದ ಪಾಪ ಪಾಪ ನೀ ಪಾಪ ಪುಟ್ಟ ಪಾಪ. ಹ್ಞೂ ಎಲ್ಲರೂ ಕೂಡ ಅದನ್ನ ಒಂದು 2 ಡೇಸ್ ಶಾಪಿಂಗ್ ಎಲ್ಲ ಕೂಡ ವಿಡಿಯೋ ನೋಡಿದ್ರೆ ಅದು ಲಾಸ್ಟ್ ಡೇ ಒಂದು ಶಾಪಿಂಗ್ ಅಂತ ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಮಾರ್ಕೆಟ್ ಹೋಗ್ತಾ ಇದ್ವಿ, ಏನಕ್ಕೆ ಅಂತೆಲ್ಲ ಕೂಡ ನಿಮಗೆ ವಿಡಿಯೋ ನೋಡ್ತೀನಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಕೂಡ ಏರ್ ಶೋಗೆ ಪ್ರಿಪರೇಷನ್ ಕೂಡ ಆಗಿ ರೋಡೆಲ್ಲ ಕೂಡ ಡಿವೈಡ್ ಆಗಿದೆ. ನಾನು ಬ್ಯಾಕೆಲ್ಲ ಮಾರ್ಕೆಟ್ ತೋರಿಸ್ತೀನಿ ತಡಿ. ರೋಡ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಏರ್ ಶೋ ಪ್ರಯುಕ್ತ. ಸೊ ಟ್ರಾಫಿಕ್ ಕೂಡ ಇದೆ ಸ್ವಲ್ಪ ಲೈಟಾಗಿ, ಆಸ್ ಇಟ್ ವಾಸ್ ಅ ವೀಕೆಂಡ್. ಸೊ ನಮ್ಮಪ್ಪ ಡ್ರೈವ್ ಮಾಡ್ತಿದ್ದಾರೆ, ನಮ್ಮಮ್ಮ ರಾಣಿ ಥರ ಕೂತ್ಕೊಂಡಿದ್ದಾರೆ. ಆ್ಯಂಡ್ ನಾವು ಒಂದು 12:30 ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ಜಾಸ್ತಿನೇ ಇದೆ, ಈ ಕಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ, ಹೋಗುವ ಅಲ್ಲಿ ಏನು ಅಂತೆಲ್ಲ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಇದು ಲಾಸ್ಟ್ ಡೇ ಅಂತ ಅಂದ್ಕೊಂಡು ನಾವು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಪರ್ಟಿಕ್ಯುಲರ್ಲಿ ಒಂದೇ ಶಾಪಿಗೆ ಹೋಗಬೇಕಿತ್ತು, ಹಾಗಾಗಿ ನಾನು ಅಪ್ಪ ಅಮ್ಮ 3 ಜನ ಹೋಗ್ತಾ ಇದ್ದೀವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ಸ್ಗಳು ಜಾಸ್ತಿನೇ ಇತ್ತು, ಸೆಲೆಬ್ರಿಟಿಗಳದ್ದು ರಾಜಕಾರಣಿಗಳದ್ದೆಲ್ಲ ಕೂಡ. ಆ್ಯಂಡ್ ಏರ್ ಶೋ ಇತ್ತಲ್ಲ, ಹಂಗಾಗಿ ಹೆವಿ ಟ್ರಾಫಿಕ್ ಇತ್ತು. ನಾನಂತೂ ನಿಜ ಹೇಳ್ತೀನಿ, ಒಂದು ರೌಂಡ್ ನಿದ್ದೆ ಮಾಡಿ ಇದ್ದೆ ಹೋಗೋಷ್ಟರಲ್ಲಿ. ಎಲ್ಲಿದ್ವಿ? ಚಿಕ್ಕಮಡೆ ಚಿಕ್ಕಪೇಟೆ ಮಾರ್ಕೆಟಲ್ಲಿ ಇದ್ದೀವಿ ಸದ್ಯಕ್ಕೆ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಬಂದಿರೋದು ಏನೋ ಬಂದಿರೋದು ಒಂದೇ. ನೆಕ್ಸ್ಟ್ ಫಂಕ್ಷನ್ ಇದೆಯಲ್ಲ, ಫಂಕ್ಷನಿಗೆ ರಿಟರ್ನ್ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿ ನಮ್ಮಪ್ಪ ಮುಂದೆಗಡೆ ಹೋಗ್ತಾವ್ರೆ, ನಮ್ಮಪ್ಪ ಹಿಂದೆಗಡೆ ನಾವು ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಚೆನ್ನಾಗಿ ಯಾರನ್ನ ಒಬ್ರು ನೋಡ್ಸೋಕೆ ಬಂದರೆ ಸರಿ, ಆ ಥರದ್ದೇನಂತೆ. ಯಾಕೆ ಹೋಗೋಣ ಬರ್ರಮ್ಮ ಅಲ್ಲವೇ ನೋಡೋಣ. ಸೊ ಫೈನಲಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವೇನು ತೊಗೊಂಡಿದ್ದೀವಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ನೋಡಿ ಕನ್ಫ್ಯೂಸ್ ಆಗಿ ಕೊನೆಯಲ್ಲಿ ತೊಗೊಂಡ್ವಿ. ನಾವು ಪಾರ್ಕ್ ಮಾಡಿದ್ದು ಬಂದು ಕಾರ್ನ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ, ಮತ್ತು ಕೆಳಗಡೆ ಮೆಟ್ರೋ ಹೋಗಿದೆ ಅದರ ಮೇಲ್ಗಡೆ ಅಂತಾದರೂ ಅಂದ್ಕೊಳ್ಳಿ, ನಂಗೆ ಎಕ್ಸಾಕ್ಟ್ ಜಾಗ ಗೊತ್ತಿಲ್ಲ ಏನಂತಾರೆ ಅಂತ. ಅದಾದಮೇಲೆ ಮಾರ್ಕೆಟಿಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲ, ಸೊ ಹಂಗಾಗಿ ಫ್ರೂಟ್ಸ್ನೆಲ್ಲ ಕೂಡ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಪ್ಪ. ನಾನು ನಮ್ಮಪ್ಪನಿಂದ ಫಾಲೋ ಮಾಡ್ಕೊಂಡು ಹೋದೆ. ನಾನೆಲ್ಲ ಫ್ರೂಟ್ಸ್ನೆಲ್ಲ ತೊಗೊಂಡು ನಮ್ಮಮ್ಮ ಒಬ್ಬರು ಇದ್ರು ಕಾಲ ಹತ್ರ ಅಂತ ಅಂದ್ಬಿಟ್ಟು ವಾಪಸ್ ಬಂದೆ. ನಮ್ಮಪ್ಪ ಒಂದು ಸುತ್ತಿಗೆ ಹೊಡ್ಕೊಂಡು ಹೋದ್ರು ಡೈರಿಗೆ ಕ್ಯಾನ್ ಹೊಡಿಯೋಕ್ಕೆ ಬೇಕು ಅಂತ. 1/4 ಗಂಟೆ ಅಲ್ಲ ರೀ, ಅರ್ಧ ಗಂಟೆ ಆಯಿತು ನಮ್ಮಪ್ಪ ವಾಪಸ್ ಬರೋಷ್ಟರಲ್ಲಿ. 4 ಸಲ ಫೋನ್ ಮಾಡಿದೆ. ಫುಲ್ಲು ಬಿಸಿಲು, ಲೈಕ್ ಆಚೆಗಡೆ ಒಂಥರ ಟೇಬಲ್ ಥರ ಹಾಕಿದ್ದಾರೆ, ಅದ್ರ ಮೇಲೆ ಕೂರೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಇನ್ನು ಕಾರಲ್ಲಿ ಹೆಂಗೆ ಕೂತ್ಕೊಳಕ್ಕಾಗುತ್ತೆ? ನನಗೆ ಎ ಸಿ ಎಲ್ಲ ಆನ್ ಮಾಡ್ಕೊಂಡೆಲ್ಲ ಕೂತ್ಕೊಂಡಷ್ಟೇ ನನಗೆ ಬುದ್ಧಿ ಇಲ್ಲ. ಸೊ ಹಂಗಾಗಿ ಆಚೆಗಡೆನೇ ಕೂತ್ಕೊಂಡಿದ್ವಿ. ಆಮೇಲೆ ಫೈನಲಿ ನಮ್ಮಪ್ಪ ಬಂದರು, ಎಲ್ಲ ತೊಗೊಂಡು ನಾವಿದ್ದೀವಿ ಇವಾಗ ಪಾರ್ಕಿಂಗಲ್ಲಿ. ಎಲ್ಲ ತೊಗೊಂಡು ಪಾರ್ಕಿಂಗಲ್ಲಿದ್ದೀವಿ ಫ್ರೆಂಡ್ಸ್. ಮಾಟೆ ಕೀಸ್ಕೊತವ್ರು ನಮ್ಮ ಪಪ್ಪ ಅಲ್ಲಿ. ಇನ್ನು ಮುಂದೆ ಕಡೆ ಕಾರ್ ತೆಗೆದು ಇದಾದ್ಮೇಲೆ ನಮ್ಮ ಕಾರ್ ತೆಗೆ ಎಷ್ಟೊತ್ತಾಗುತ್ತೋ ದೇವರು ಗೊತ್ತು. ಸೊ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊತ ನಾವು ಹಂಗೆ ಕಾನ್ವರ್ಸೇಷನ್ ಮಾಡಿಕೊಂಡು ಮನೆಗೆ ಬಂದ್ವಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದೆ, ಮತ್ತು ಪಾಪಗೆ ತುಲಾಭಾರ ಮಾಡಿಸಿದ್ದೆಲ್ಲ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಮರೀದೆ ಶೇರ್ ಮಾಡಿ. ಲೈಕ್ ಮಾಡಿಲ್ಲ ಅಂತಾನೆ ಲೈಕ್ ಮಾಡೋಕ್ಕೇಳಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗೋಕ್ಕೇಳಿ, ಮತ್ತು ಅವ್ರ ಒಪಿನಿಯನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋಕ್ಕೇಳಿ. ನಾನು ಕೂಡ ನಿಮ್ಮೆಲ್ಲ ಕಮೆಂಟ್ಸ್ನ ಓದೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ಯಾವ ಥರ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಕು ಅಂತ ಕೂಡ ಹೇಳಿ.
ನಾನು ಕೂಡ ಅದೇ ಥರ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಅಸೈನ್ಮೆಂಟ್ ವೀಡಿಯೋಸ್ ಬರ್ತಿದೆ. ಸೊ ಪ್ಲೀಸ್ ಟು ವಾಚ್ ಆ್ಯಂಡ್ ಸಪೋರ್ಟ್ ಮೀ. ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್.